ನರೇಂದ್ರ ಮೋದಿ ಅವರ ವಿರುದ್ಧ ನಿನ್ನೆ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಅಬ್ಬರಿಸಿದ್ರು. ನರೇಂದ್ರ ಮೋದಿಗೆ ಮಾತಿನ ಏಟನ್ನು ಕೊಟ್ಟಿದ್ರು. ಇವತ್ತು ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಎಲ್ಲಾ ಪ್ರಶ್ನೆಗಳಿಗೆ, ಇಂಡಿಯಾ ಮೈತ್ರಿಕೂಟದ ಎಲ್ಲಾ ಟೀಕೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. 100ಕ್ಕೆ 99 ಬಂದರೆ ಗ್ರೇಟ್, ಆದರೆ 543ಕ್ಕೆ 99 ಬಂದು ಒಬ್ಬ ಬಾಲಕ ಫುಲ್ ಸೆಲೆಬ್ರೇಟ್ ಮಾಡ್ತಿದ್ದಾನೆ ಅನ್ನೋ ದಾಟಿಯಲ್ಲಿ ಮಾತನಾಡಿ ರಾಹುಲ್ ಗಾಂಧಿ ಅವರನ್ನ ಟೀಕಿಸಿದ್ರು, ಛೇಡಿಸಿದ್ರು. ಸೊ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಕಡ್ಲೆಪುರಿನ ಸಿಎಂ ಸ್ಥಾನ ಅನ್ನೋದ್ರ ಮೂಲಕ ಸಿಎಂ ಆಪ್ತ ಮಹದೇವಪ್ಪ ಡಿಕೆ ಟೀಮ್ಗೆ ಟಾಂಗ್ ಕೊಟ್ಟಿದ್ದಾರೆ. ಇದೆಲ್ಲ ಸುದ್ದಿಗಳಿದೆ, ಅದೆಲ್ಲವನ್ನು ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನ ಹೆಡ್ಲೈನ್ಸ್. ಹಿಂದೂಗಳಿಗೆ ಅವಮಾನ, ದೇವರಿಗೆ ಅಪಮಾನ. ಲೋಕಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ ಮೋದಿ. ವಿಪಕ್ಷಗಳ ನೀಟ್ ಅಸ್ತ್ರಕ್ಕೆ ಪ್ರಧಾನಿ ಉತ್ತರ. ಡಿಸಿಎಂ ಡಿಕೆಶಿ ವಾರ್ನಿಂಗ್ಗೆ ಸಿಎಂ ಆಪ್ತರ ಡೋಂಟ್ ಕೇರ್, ಸಿಎಂ ಹುದ್ದೆ ಕೊಡಿ ಅನ್ನೋದಕ್ಕೆ ಕಡ್ಲೆಪುರಿನ. ಸಿದ್ದರಾಮಯ್ಯ ಪರ ಮಹದೇವಪ್ಪ ಬ್ಯಾಟಿಂಗ್. ಮೈಸೂರು ನಗರಾಭಿವೃದ್ಧಿಯಿಂದ ಸಿಎಂ ಪತ್ನಿಗೆ ನಿವೇಶನ, 50-50 ಅನುಪಾತದ ಪರಿಹಾರದ ಸುತ್ತ ಅನುಮಾನದ ಹುತ್ತ. ವಿವಾದದ ಕುರಿತು ಸಿದ್ದರಾಮಯ್ಯ ಸ್ಪಷ್ಟನೆ. ಅದಾನಿ ಗ್ರೂಪ್ ಷೇರುಗಳ ಬಗ್ಗೆ ವರದಿ ಪ್ರಕಟ. ಎಡಂಬರ್ಗೆ ಸೆಬಿಯಿಂದ ಶೋಕಾಸ್ ನೋಟಿಸ್. ಇದು ಬೆದರಿಸುವ ಪ್ರಯತ್ನ ಎಂದ ಅಮೆರಿಕ ಮೂಲದ ಕಂಪನಿ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಭೀಕರ ಕಾಲ್ತುಳಿತ. ಸುಮಾರು 107ಕ್ಕೂ ಹೆಚ್ಚು ಜನರು ಸಾವು. ಸತ್ಸಂಗ ಕಾರ್ಯಕ್ರಮದಲ್ಲಿ ನಡೆದ ದುರಂತ. ಪರೀಕ್ಷೆ ವೇಳೆಯೇ ಚೀನಾ ರಾಕೆಟ್ ಪತನ. ಲಾಂಚ್ ಆಗಿ ಕೆಲವೇ ಕ್ಷಣಗಳಲ್ಲಿ ಭೂಮಿಗೆ ಬಿದ್ದ ಟಿಯಾನ್ಲಾಂಗ್ 3 ರಾಕೆಟ್. ಯನಾನ್ ಪ್ರಾಂತ್ಯದ ಪರ್ವತದಲ್ಲಿ ರಾಕೆಟ್ ಪತನ. ನಿನ್ನೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಭರ್ಜರಿ ಭಾಷಣ ಮಾಡಿದ್ರು. ನರೇಂದ್ರ ಮೋದಿಗೆ ಅವರದೇ ದಾಟಿಯಲ್ಲಿ ಅವರದೇ ಪದಗಳನ್ನ ಬಳಸಿ ತಿವಿದಿದ್ರು. ಇಂದು ನರೇಂದ್ರ ಮೋದಿ ರಾಹುಲ್ ಗಾಂಧಿ ಅವರ ಎಲ್ಲ ಟೀಕೆಗೆ, ಇಂಡಿಯಾ ಮೈತ್ರಿಕೂಟದ ನಾಯಕರ ಟೀಕೆ ಟಿಪ್ಪಣಿಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನ್ ಹೇಳಿದ್ರು ನರೇಂದ್ರ ಮೋದಿ ಇವತ್ತು ಲೋಕಸಭೆಯಲ್ಲಿ ಅಂತ ನೋಡೋದಾದ್ರೆ, ವಿಪಕ್ಷಗಳ ವಿರುದ್ಧ ಕಿಡಿಕಾರದಂತ ಮೋದಿ, ಕಾಂಗ್ರೆಸ್ ಈ ಬಾರಿ 100 ಕ್ಷೇತ್ರಗಳನ್ನು ಗೆದ್ದಿಲ್ಲ. ನಾವು 3ನೇ ಬಾರಿಗೆ ಸರ್ಕಾರ ರಚಿಸಿದ್ದೇವೆ. ಕಾಂಗ್ರೆಸ್ ಸುಳ್ಳಿನ ದಾರಿಯಲ್ಲೇ ನಡೀತಿದೆ. ಅಗ್ನಿವೀರ್ ಬಗ್ಗೆಯೂ ಸದನದಲ್ಲಿ ಸುಳ್ಳು ಹೇಳಿದ್ದೀರಿ. HAL LIC ಬಗ್ಗೆಯೂ ಸುಳ್ಳು ಹೇಳಿದ್ರಿ ಅಂತ ಮೋದಿ ಕಾಂಗ್ರೆಸ್ ಅನ್ನ ಕುಟುಕಿದ್ರು. ನೀವು ಪ್ರತಿಪಕ್ಷದಲ್ಲಿಯೇ ಕುಳಿತುಕೊಳ್ಳಿ, ಹೀಗೆಯೇ ಗಲಾಟೆ ಮಾಡಿ ಕಿರುಚುತ್ತಲೇ ಇರಿ ಎಂಬುದು ಜನರ ಆದೇಶವಾಗಿದೆ. ಕಾಂಗ್ರೆಸ್ನ ಇತಿಹಾಸದಲ್ಲಿಯೇ ಇದು 3ನೇ ಅತಿ ದೊಡ್ಡ ಸೋಲಾಗಿದೆ, 3ನೇ ಕಳಪೆ ಪ್ರದರ್ಶನವಾಗಿದೆ ಅಂತ ಮೋದಿ ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ ಅನ್ನ ಟೀಕಿಸಿದ್ರು. ಈ ಸಲ ಚುನಾವಣೆಯಲ್ಲಿ ಕಾಂಗ್ರೆಸ್ 99ಕ್ಕೆ ಬಂದಿದೆ. ಒಬ್ಬ ಬಾಲಕ 99 ಅಂಕ ಪಡೆದು ಅಹಂಕಾರ ಪಡ್ತಾನೆ, ಎಲ್ಲರಿಗೂ ಅಂಕಪಟ್ಟಿ ತೋರಿಸಿ ನೋಡಿ ಅಂತಾನೆ ಅಂತ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ರು. ದೇಶದಲ್ಲಿ 3ನೇ ಬಾರಿಗೆ ಆಡಳಿತಕ್ಕೆ ಬಂದಿರುವುದು ಸುಲಭವಲ್ಲ. ಜನರ ಪರವಾದ ಆಡಳಿತವನ್ನೇ ತಪಸ್ಸಿನ ರೀತಿ ಮಾಡಿದ ಕಾರಣದಿಂದಾಗಿ ನಮಗೆ ದೇಶದ ಜನ 3ನೇ ಬಾರಿಗೆ ಅವಕಾಶವನ್ನ ನೀಡಿದ್ದಾರೆ. ಕಳೆದ 60 ವರ್ಷಗಳಲ್ಲಿಯೇ ದೇಶದ ಜನರು ಯಾರನ್ನೂ 3ನೇ ಬಾರಿಗೆ ಆಯ್ಕೆ ಮಾಡಿಲ್ಲ. ನಮ್ಮ ಮೇಲಿನ ಭರವಸೆ, ನಂಬಿಕೆಯಿಂದಲೇ 3ನೇ ಬಾರಿಗೆ ಗೆಲ್ಲಿಸಿದ್ದಾರೆ ಅಂತ ಹೇಳಿದರು. ಮುಂದಿನ 5 ವರ್ಷಗಳಲ್ಲಿ ನಾವು ನಮ್ಮ ಹಿಂದಿನ ಎಲ್ಲಾ ರೆಕಾರ್ಡ್ಗಳನ್ನು ಮುರಿಯುತ್ತೇವೆ. ಇನ್ನೂ 3 ಕೋಟಿ ಬಡವರಿಗೆ ಸುಸಜ್ಜಿತವಾದ ಮನೆಗಳನ್ನು ನಿರ್ಮಿಸಿಕೊಡ್ತೇವೆ. ದೇಶದ ಬಡವರು, ರೈತರು, ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ದುಡಿಯುತ್ತೇವೆ. ವಿಕಸಿತ ಭಾರತಕ್ಕೆ ಭದ್ರ ಬುನಾದಿಯನ್ನ ಹಾಕೊಡ್ತೇವೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ತತ್ವದಲ್ಲಿ ಆಡಳಿತ ನಡೆಸ್ತೇವೆ ಅಂತ ತಿಳಿಸಿದರು. ಜಗಜೀವನ್ ರಾಮ್ಗೂ ಅವರಿಗೂ ಅವರ ಹಕ್ಕನ್ನು ಕೊಡಲಿಲ್ಲ ಕಾಂಗ್ರೆಸ್. ಇದೇ ನಮಗೆ ಕಾಂಗ್ರೆಸ್ ಸಂವಿಧಾನದ ಪಾಠವನ್ನು ಮಾಡುತ್ತೆ. ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಕಾಂಗ್ರೆಸ್, ಇವರು ನಮಗೆ ಸಂವಿಧಾನದ ಪಾಠವನ್ನು ಮಾಡ್ತಾರೆ. ಏನು ವಿಪಕ್ಷಗಳ ನೀಟ್ ಅಸ್ತ್ರಕ್ಕೆ ಮೋದಿ ಉತ್ತರ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಜೀವನದ ಬಗ್ಗೆ ನಮಗೆ ಕಾಳಜಿ ಇದೆ, ಆರೋಪಿಗಳ ಬಂಧನವಾಗುತ್ತೆ ಅಂತ ಹೇಳಿದರು. ಒಟ್ಟಾರೆ ಇವತ್ತಿನ ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರ ಇಂಡಿಯಾ ಮೈತ್ರಿಕೂಟದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಸೋಮವಾರ ಲೋಕಸಭೆಯಲ್ಲಿ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಚೊಚ್ಚಲ ಭಾಷಣ ಮಾಡಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಆದರೆ ಭಾಷಣದ ಕೆಲ ಭಾಗಗಳನ್ನು ಲೋಕಸಭೆಯ ಕಡತದಿಂದ ತೆಗೆದುಹಾಕಲಾಗಿದೆ. ಈ ಕುರಿತಂತೆ ರಾಹುಲ್ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಕ್ರಮ ಸಂಸದೀಯ ಪ್ರಜಾಪ್ರಭುತ್ವದ ತತ್ವಗಳಿಗೆ ವಿರುದ್ಧವಾಗಿದ್ದು, ಕಡತದಿಂದ ತೆಗೆದುಹಾಕಿರುವ ಭಾಷಣದ ಭಾಗಗಳನ್ನು ಮರುಸ್ಥಾಪಿಸುವಂತೆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಜೋಶ್ ಬಂದಿದೆ, ಜೋರಾಗಿ ಭಾಷಣ ಮಾಡ್ತಿದ್ದಾರೆ.
ನರೇಂದ್ರ ಮೋದಿ ಹೇಳ್ತಾರೆ. ಒಬ್ಬ ಬಾಲಕ 99 ಅಂಕಗಳನ್ನ ಪಡೆದು ಕುಣಿದಾಡ್ತಾ ಇದ್ದಾನೆ ಅಹಂಕಾರದಲ್ಲಿ ಅಂತ. ಆದರೆ ಅದು 100ಕ್ಕೆ 99 ಅಲ್ಲ, 543ಕ್ಕೆ 99 ಅಂದರೆ ಫೇಲ್ ಅನ್ನೋದು ನರೇಂದ್ರ ಮೋದಿಯವರ ದಾಟಿ. ಅದು ಕರೆಕ್ಟೇ. 3ನೇ ಬಾರಿ ನಮಗೆ ಜನ ಅಧಿಕಾರ ಕೊಟ್ಟಿದ್ದಾರೆ ಅಂದರೆ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅಂತ ಅರ್ಥ. 60 ವರ್ಷದಲ್ಲಿ ಆಗಿರಲಿಲ್ಲ ಈ ಥರ ರಿಪೀಟ್ 3 ಸಾರಿ. ನಮ್ದು ಆಗಿದೆ. 3 ಬಾರಿ ಕಾಂಗ್ರೆಸ್ ಸೋತಿದೆ ಇತಿಹಾಸದಲ್ಲಿ ಹೀನಾಯವಾಗಿ ಅಂತ ರಾಹುಲ್ ಗಾಂಧಿಯವ್ರ ಬಗ್ಗೆ ನರೇಂದ್ರ ಮೋದಿ ಟಾಂಗನ್ನು ಕೊಟ್ಟಿದ್ದಾರೆ. ಹೌದು, 99 ಬಂದಿರೋದು 100ಕ್ಕಲ್ಲ 543ಕ್ಕೆ ಅನ್ನೋದು ಮತ್ತೊಂದು ರೀತಿಯ ವ್ಯಂಗ್ಯ ಅಂತ ಹೇಳ್ಬೋದು. ಇನ್ನು ಉತ್ತರ ಪ್ರದೇಶದಲ್ಲಿ ಬಿಜೆಪಿನ ಭರ್ಜರಿಯಾಗಿ ಸೋಲಿಸಿ ಭರ್ಜರಿಯಾಗಿ ಗೆದ್ದಿರ್ತಕ್ಕಂಥ ಸಮಾಜವಾದಿ ಪಾರ್ಟಿಗೆ ಇನ್ನೂ ಇವಿಎಂ ಬಗ್ಗೆ ಅನುಮಾನ ಅಂತೆ. ಅಖಿಲೇಶ್ ಸಿಂಗ್ ಈ ಬಗ್ಗೆ ಹೇಳಿದ್ದಾರೆ. ಉತ್ತರ ಪ್ರದೇಶದ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಇವಿಎಂ ಕುರಿತು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಲೋಕಸಭೆಯಲ್ಲಿ ಮಾತನಾಡಿದ ಅವರು, ಉತ್ತರ ಪ್ರದೇಶದ ಎಲ್ಲಾ 80 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದರೂ ನಾನು ಚುನಾವಣಾ ಮತಯಂತ್ರಗಳನ್ನು ನಂಬೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಮೊದಲಿನಿಂದಲೂ ಇವಿಎಂಗಳ ಬಗ್ಗೆ ಅನುಮಾನ ಹೊಂದಿದ್ದೇನೆ. ನಾನು ಮೊದಲು ಕೂಡ ಇವಿಎಂಗಳನ್ನು ನಂಬಲ್ಲ, ಈಗಲೂ ನಂಬೋದಿಲ್ಲ ಅಂತ ಅಖಿಲೇಶ್ ಸಿಂಗ್ ಯಾದವ್ ಹೇಳಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಮುತಾಲಿಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದೂ ಧರ್ಮ ಇಂದಿಗೂ ಹಿಂಸೆ ಬೋಧಿಸಲ್ಲ ಅಂತ ತಿಳಿಸಿದ್ದಾರೆ. ಏನ್ ರಾಹುಲ್ ಗಾಂಧಿ ನೆನ್ನೆ ಮಾತನಾಡ್ತಾ ಹಿಂದುತ್ವ ಅನ್ನೋರೆಲ್ಲ ಹಿಂಸೆಯಲ್ಲಿ ತೊಡಗ್ತಾರೆ ಅನ್ನೋ ದಾಟಿಯ ಮಾತುಗಳು ಇದೀಗ ಬಹಳಷ್ಟು ವಿರೋಧಕ್ಕೆ ಕಾರಣ ಆಗಿದೆ. ರಾಹುಲ್ ಗಾಂಧಿ ಹೇಳಿಕೆಗೆ ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇಂಥ ಹೇಳಿಕೆ ಮೂಲಕ ಕೋಟ್ಯಂತರ ಹಿಂದೂಗಳಿಗೆ ಅವಮಾನ ಮಾಡಿದ್ದೀರಿ. ಸಂಸತ್ನಲ್ಲಿ ರಾಹುಲ್ ಹಿಂದೂಗಳ ಬಗ್ಗೆ ಹೇಳಿಕೆ ವಿಚಾರ ಸರಿಯಲ್ಲ. ಹಿಂದೂ ಧರ್ಮ ಎಂದೂ ಹಿಂಸೆ ಬೋಧಿಸುವುದಿಲ್ಲ. ಹಿಂದೂ ಎಂದರೆ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖವಾಗಿರಲಿ ಎಂದು ಹೇಳುವ ಏಕೈಕ ಧರ್ಮ ನಮ್ಮದು ಅಂತ ರಾಹುಲ್ ಗಾಂಧಿಗೆ ಮುತಾಲಿಕ್ ಅವರು ಪಾಠ ಮಾಡಿದ್ದಾರೆ. ಇನ್ನು ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆ. ಆದರೆ ಸಿಎಂ ಸ್ಥಾನ ಅನ್ನೋದನ್ನ ಕಡ್ಲೆಪುರಿ ಕೆಟ್ಟೋಗ್ಬಿಡ್ತಾ, ಇವೆಲ್ಲ ನಡೆಯಲ್ಲ ಅಂತ ಡಿ.ಕೆ. ಶಿವಕುಮಾರ್ ಬಣಕ್ಕೆ ಸಚಿವ ಮಹದೇವಪ್ಪ ಅವಿನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಅಧ್ಯಕ್ಷ ಹುದ್ದೆಯ ಬಗ್ಗೆ ಯಾರು ಬಹಿರಂಗ ಹೇಳಿಕೆ ನೀಡಬಾರದು. ಈ ರೀತಿ ಹೇಳಿಕೆ ನೀಡಿದವರು ನೋಟಿಸ್ ನೀಡಲಾಗುವುದು ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಎಚ್ಚರಿಕೆ ನೀಡಿದರು. ಡಿಸಿಎಂ ವಾರ್ನಿಂಗ್ ಕೊಟ್ಟ ಮರುದಿನವೇ ಸಿಎಂ ಆಪ್ತ ಮಹದೇವಪ್ಪ ಈಗ ಬಹಿರಂಗವಾಗಿಯೇ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಿಎಂ ಹುದ್ದೆ ಬಿಟ್ಕೊಡಿ ಅನ್ನೋದಕ್ಕೆ ಅದೇನು ಕಡ್ಲೆಪುರಿನಾ? ಅದು ನನ್ನ ಕೈಯಲ್ಲೂ ಇಲ್ಲ, ಧರ್ಮಗುರುಗಳ ಕೈಯಲ್ಲೂ ಇಲ್ಲ. ಶಾಸಕರ ಬೆಂಬಲ ಕ್ರೋಢೀಕರಿಸಿಯೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ ಅವರು ಕೂಡ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಿದ್ದು ಶಾಸಕರು ಎಂದು ಹೇಳಿಕೆ ನೀಡಿದರು. ಪಕ್ಷದ ಭವಿಷ್ಯ ದೃಷ್ಟಿಯಿಂದ ಸಮಯ ಸಂದರ್ಭ ನೋಡಿ ಬೇರೆಯವರಿಗೆ ಅವಕಾಶ ಮಾಡಿಕೊಡಲಾಗುತ್ತದೆ. ಯಾರನ್ನೋ ಓಲೈಕೆಗೋ ಹಾಗೂ ಒಗ್ಗಳಿಕೆಗೋ ಸಿಎಂ ಬದಲಾವಣೆ ವಿಚಾರ ಮಾತನಾಡಬಾರದು. ಮೊದಲನೇ ಬಾರಿ ಆಯ್ಕೆಯಾಗಿ ಬಂದ ಶಾಸಕರು ಬಹಳ ಹಾರಾಡ್ತಿದ್ದಾರೆ. ಈ ವಿಚಾರವನ್ನು ಬಹಿರಂಗವಾಗಿ ಮಾತನಾಡದೆ ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡಬೇಕು. ಮಂಡ್ಯದಲ್ಲಿ ಅತಿ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸೋದು ನಾನೇ. ನನಗೆ ಅನ್ಯಾಯ ಆಯಿತು ಅಂತ ಬೀದಿಯಲ್ಲಿ ಮಾತನಾಡೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಕಾಂಗ್ರೆಸ್ ಅಲ್ಲಿ ಇದ್ಯಾಕೋ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಮಹದೇವಪ್ಪ ಹೇಳಿರೋದೇನು, ಚೀಟಿಲಿ ಬರೆದು ಶಾಸಕರು ಕೊಟ್ಟಿದ್ರು, ಅದರ ಪ್ರಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಆಯ್ಕೆ ಆಗಿದ್ದಾರೆ ಅಂತ. ಮಂಡ್ಯ ಜಿಲ್ಲೆಯ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಮಾತನಾಡಿದ್ದಾರೆ. ಫಸ್ಟ್ ಟೈಮ್ ಗೆದ್ದವರೆಲ್ಲ ಹಾರಾಡ್ತಾವ್ರೆ, ನನಗೆ ಅನ್ಯಾಯ ಆಗಿಲ್ವಾ ಅಂತ. ಅಂದರೆ ಚಲುವರಾಯಸ್ವಾಮಿ ಮಂತ್ರಿ ಆಗೋರು ಆಮೇಲೆ ಬಂದವರು ಕಾಂಗ್ರೆಸ್ಗೆ ನನಗಿನ್ನೂ ಕೊಟ್ಟಿಲ್ಲ ಅನ್ನೋ ದಾಟಿಲ್ಲ ನರೇಂದ್ರ ಸ್ವಾಮಿ ನಡವಳಿಕೆ ತಂಗಿದೆ. ಬಟ್ ಮಹದೇವಪ್ಪ ಹೇಳಿಕೆ, ಒಂದಷ್ಟು ಸಚಿವರ ಹೇಳಿಕೆ ಡಿ.ಕೆ. ಶಿವಕುಮಾರ್ ವಿರುದ್ಧವಾಗಿದ್ದಂಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಚುನಾವಣೆ ಫಲಿತಾಂಶ ಬಂದಾಗ ಸಿಎಂ ಆಗಲಿಕ್ಕೆ ಬಹಳಷ್ಟು ಪಟ್ಟು ಹಿಡಿದು ಕೂತಿದ್ರು. ಆದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು. ಹೈಕಮಾಂಡ್ ಅಧಿಕಾರ ಹಂಚಿಕೆ ಸೂತ್ರದಂತೆ 2.5 ವರ್ಷ ಸಿದ್ದರಾಮಯ್ಯ, 2 ವರ್ಷ ಡಿ.ಕೆ. ಶಿವಕುಮಾರ್ ಅನ್ನೋದು ಅಲಿಖಿತ ಒಪ್ಪಂದ ಆಗಿದೆ. ಆದರೆ ಡಿ.ಕೆ. ಶಿವಕುಮಾರ್ ಬಲವನ್ನು ಕುಗ್ಗಿಸಬೇಕು, ಡಿ.ಕೆ. ಶಿವಕುಮಾರ್ ಕೂಡ ಹಾರಾಡ್ತಾವ್ರೆ, ತೂರಾಡ್ತಾವ್ರೆ ಅನ್ನೋ ಕಾರಣವನ್ನು ಕೊಟ್ಟು ಸಿದ್ದರಾಮಯ್ಯ ಆಪ್ತರೆಲ್ಲರೂ ಕೂಡ ಸಿಎಂ ಸ್ಥಾನ ಖಾಲಿ ಇಲ್ಲ, ಸಿಎಂ ಬದಲಾಗಲ್ಲ, 5 ವರ್ಷ ಸಿದ್ದರಾಮಯ್ಯ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಅಲ್ಲಿ ಗೊಂದಲವನ್ನು ಎರಡೂ ಬಣದಲ್ಲಿ ಸೃಷ್ಟಿ ಮಾಡ್ತಾರೆ. ಫಸ್ಟ್ ಟೈಮ್ ಗೆದ್ದಂತ ಶಿವಗಂಗಾ ಬಸವರಾಜು ಚನ್ನಗಿರಿ MLA, ಶಿವಕುಮಾರ್ ಸಮರ್ಥರು ಅವರೇ ಆಗಬೇಕು, ಸಿಎಂ ಆಗಬೇಕು ಅಂತ ಕೂತವ್ರೆ. ಚಂದ್ರಶೇಖರನಾಥ ಸ್ವಾಮೀಜಿ ಕೆಂಪೇಗೌಡ ಜಯಂತಿಯಲ್ಲಿ ಹೇಳಿದಂಥ ಹೇಳಿಕೆ, ಕೊಟ್ಟಂತ ಹೇಳಿಕೆ ಬಹಳಷ್ಟು ವಿವಾದ ಕಾರಣ ಆಗಿದೆ ಸರ್ಕಾರದಲ್ಲಿ. ಬಟ್ ಡಿ.ಕೆ. ಶಿವಕುಮಾರ್ ಅಧಿಕಾರ ಹಸ್ತಾಂತರವನ್ನು ಮಾಡದೆ ಹೋದ್ರೆ ಸಿದ್ದರಾಮಯ್ಯನವರಿಗೆ ಸುಮ್ಮನಿರೋ ಮಗ ಅಲ್ಲ ಡಿ.ಕೆ. ಶಿವಕುಮಾರ್. ಸೊ ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಬೂದಿ ಮುಚ್ಚಿದ ಕೆಂಡ ಸದ್ಯಕ್ಕೆ. ನಿನ್ನೆಯಷ್ಟೇ ವಾರ್ನಿಂಗ್ ಮಾಡಿದ್ರು, ಮಹದೇವಪ್ಪ ನಿಲ್ಲಿಸ್ತಿಲ್ಲ. ಯಾಕೆಂದ್ರೆ ಎಲ್ಲದಕ್ಕೂ ರೆಡಿ ಅಂತ ಇದ್ದಂಗೆ ಕಾಣ್ತಿದೆ. 135 ಸ್ಥಾನ ಬಂದರೂ ಸುಭದ್ರ ಸರ್ಕಾರ ಕೊಡುವಲ್ಲಿ ಕಾಂಗ್ರೆಸ್ ವಿಫಲ ಆಗ್ತಿದೆ ಅನ್ನೋ ಪ್ರಶ್ನೆ ಹೇಳುತ್ತೆ, ಗೊತ್ತಿಲ್ಲ. ಬಟ್ ಡಿ.ಕೆ. ಟೀಮ್ ವರ್ಸಸ್ ಸಿದ್ದರಾಮಯ್ಯ ಟೀಮ್ ಸದ್ಯಕ್ಕೆ ಕಾಳಗ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ, ನಿಲ್ಲೋದು ಇಲ್ಲ ಅಂತ ಹೇಳ್ಬೋದು. ಇವುಗಳು ಏನೋ ಅನಿಸಿರುತ್ತೆ, ಡಿ.ಕೆ. ಸಿಎಂ ಆಗಬೇಕಾ ಬೇಡವಾ, ಸಿದ್ದರಾಮಯ್ಯನವರು ಇರಬೇಕು 5 ವರ್ಷ ಅಂದಾಗ ನಿಮ್ದು ಏನೋ ಭಾವನೆ ಇರುತ್ತೆ. ಕಾಮೆಂಟ್ ಮಾಡಿ.
ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ವಿಚಾರದಲ್ಲಿ ಅಕ್ರಮ ನಡೆದಿದೆ ಎಂಬ ವಿಚಾರ ದೊಡ್ಡ ಸದ್ದು ಮಾಡಿದೆ. ಈ ಬೆನ್ನಲ್ಲೇ 50-50 ಅನುಪಾತದಲ್ಲೇ ಸಿಎಂ ಪತ್ನಿಗೂ ಭಾರೀ ಪ್ರಮಾಣದ ಭೂಮಿ ದೊರಕಿರುವ ದಾಖಲೆ ಸಿಕ್ಕಿದೆ. ಸಿಎಂ ಪತ್ನಿ ಪಾರ್ವತಿ ಹೆಸರಿನಲ್ಲಿ ಇದ್ದ ಜಾಗವನ್ನ 1997ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಶಕ್ಕೆ ಪಡೆದು ಆ ಭೂಮಿಗೆ 2021ರಲ್ಲಿ ಪರಿಹಾರ ಕೊಟ್ಟಿದೆ. ಸಿಎಂ ಪತ್ನಿಗೆ ನೀಡಿರುವ 50-50 ಅನುಪಾತದ ಪರಿಹಾರದ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. 1997ರ ಆಗಸ್ಟ್ 20ರಂದು ಮೈಸೂರು ತಾಲೂಕು ಕೆಸರೆ ಗ್ರಾಮ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಭೂಮಿ ನೋಟಿಫೈ ಮಾಡಲಾಗಿತ್ತು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದು, ಜಮೀನನ್ನ ಮೂಡಾ ಸ್ವಾಧೀನ ಮಾಡಿಕೊಂಡಿದ್ದು ಅದಕ್ಕೆ ಪರ್ಯಾಯವಾಗಿ 50-50 ಅನುಪಾತದಲ್ಲಿ ಬೇರೆಡೆ ನಿವೇಶನಗಳನ್ನು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕೊಡಲಾಗಿತ್ತು ಅಂತ ಸ್ಪಷ್ಟಪಡಿಸಿದ್ದಾರೆ. ಆದರೂ ಸಚಿವ ಬೈರತಿ ಸುರೇಶ್ ಮೈಸೂರಿಗೆ ಓಡೋಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಆಪ್ತ ಮರಿಗೌಡ ಸೇರಿದಂಗೆಲ್ಲ ಒಂದಷ್ಟು ಜನ ಯಾರ್ಯಾರೋ ಇದ್ದಾರೆ, ಏನೋ ಆಗ್ತಿದೆ ಅಂತ ಅನ್ನೋದಿದೆ. ಬಟ್ ದಾಖಲೆಗಳು ಸಿಗಬೇಕು. ಬಟ್ ಇದೊಂದು ರೀತಿಯ ಕಾಂಗ್ರೆಸ್ಗೆ ಅಲ್ಲಿ ವಾಲ್ಮೀಕಿ ನಿಗಮದಲ್ಲಾದಂಥ ಭ್ರಷ್ಟಾಚಾರ ಮತ್ತು ಬೈರತಿ ಸುರೇಶ್ ಅವರ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಅವ್ರು ಬೇಕಾದವ್ರನ್ನ ಮಾತ್ರ ನೀಟಾಗಿ ಬಿಡ್ತಾರೆ, ಉಳಿದವರೆಲ್ಲ ಬ್ಲ್ಯಾಕ್ ಶೀಟ್ ಸೇರಿಸ್ತಾವ್ರೆ ಅಂತ ವಿನಯ್ ಕುಲಕರ್ಣಿ ಗಂಭೀರ ಆರೋಪ ಮಾಡಿದ್ದಾರೆ. ಒಟ್ಟಾರೆ ಒಂದೊಂದಾಗಿಯೇ ಕಾಂಗ್ರೆಸ್ ಸರ್ಕಾರದ ಒಂದಷ್ಟು ಹಗರಣಗಳು ಬಯಲಿಗೆ ಬರ್ತಿದೆ ಅಂತ ಹೇಳ್ಬೋದು. ಗೊತ್ತಿಲ್ಲ ಇದು ಯಾವ ಮಟ್ಟಕ್ಕಿದೆ ಅಂತ. ದಾಖಲೆಗಳು ಬಿಡುಗಡೆ ಆಗಬೇಕಾಗಿದೆ. ಅಂದರೆ ಇನ್ನೊಂದಷ್ಟು ಕುಲಂಕುಷವಾಗಿ ನೋಡಬೇಕು. ಸಿದ್ದರಾಮಯ್ಯನವ್ರ ಮನೆಯವರು ಹಗರಣ ಮಾಡಿ ಜೀವನ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಭಾಳಷ್ಟು ಮುಖ್ಯಮಂತ್ರಿಗಳ ಕಂಪೇರ್ ಮಾಡಿದಾಗ ಇನ್ನೂ ಸಿದ್ದರಾಮಯ್ಯ ಕ್ಲೀನ್ ಕೃಷ್ಣಪ್ಪನ ರೀತಿ ಉಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಮಾತಿನ ವರ್ಷದಲ್ಲಿ ಏನೇನೋ ಮಾತಾಡಿರ್ಬೋದೇನೋ ಬೇರೆ, ಆದರೆ ಮಾಂಸ ತಿಂದು ಧರ್ಮಸ್ಥಳಕ್ಕೆ ಹೋದ್ರು, ಅವ್ರನ್ನ ಹಿಂಗಂದ್ರು, ಏಕವಚನದಲ್ಲಿ ಮಾತಾಡೋನೋ ಮಾತುಗಳಿರ್ಬೋದೇನೋ, ಆದರೆ ಹಗರಣ ಮಾಡಿ ರಾಜಕಾರಣ ಮಾಡಿದ್ರು ಅನ್ನೋ ಕಳಂಕದಿಂದ ಸಿದ್ದರಾಮಯ್ಯ ಹೊರತಾಗಿದ್ದಾರೆ. ಹಗರಣದ ಆರೋಪದಿಂದ ಸಿದ್ದರಾಮಯ್ಯ ಹೊರತಾಗಿದ್ದಾರೆ. ಬಟ್ ಇದೇನು ಅಂತ ನೋಡಬೇಕು. ಇನ್ನು ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಸರ್ಕಾರದ ವೇತನ ಪಡೆಯಲ್ಲ ಅಂತ. ಒಳ್ಳೆ ನ್ಯೂಸ್. ನಮ್ಮಲ್ಲೆಲ್ಲ ಇನ್ನೊಂದಷ್ಟು ಕೋಡಿ ಜಾಸ್ತಿ ಮಾಡ್ಕೋತಾರೆ. ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಮುಂದಿನ 5 ವರ್ಷಗಳ ಕಾಲ ತಾವು ಉಪಮುಖ್ಯಮಂತ್ರಿಯಾಗಿ ಸಂಬಳ ಸ್ವೀಕರಿಸೋದಿಲ್ಲ ಮತ್ತು ಸರ್ಕಾರದ ಯಾವುದೇ ಸಂಪನ್ಮೂಲಗಳನ್ನು ಬಳಸುವುದಿಲ್ಲ ಎಂದಿದ್ದಾರೆ. ಆಂಧ್ರ ರಾಜ್ಯಕ್ಕೆ ವಿತ್ತೀಯ ಕೊರತೆ ಎದುರಾಗಿದ್ದು ಹೊಸ ಯೋಜನೆಗಳಿಗೆ ಹಣಕಾಸು ಕೊರತೆ ಇದೆ. ಇಂತಹ ಸಮಯದಲ್ಲಿ ತಾವು ಸಂಬಳ ಇನ್ನಿತರೆ ಸಂಪನ್ಮೂಲಗಳನ್ನು ಪಡೆಯುವುದು ಸೂಕ್ತವಲ್ಲ ಎಂಬ ಕಾರಣಕ್ಕೆ ಪವನ್ ಕಲ್ಯಾಣ್ ಈ ನಿರ್ಣಯ ಮಾಡಿದ್ದಾರೆ. ಇದು ಒಳ್ಳೆಯ ವಿಷಯ. ಯಾವ್ಯಾವ ರಾಜ್ಯ ಆರ್ಥಿಕವಾಗಿ ಸಮಸ್ಯೆಗಳಿದೆ ಆ ರಾಜ್ಯದಲ್ಲಿ ಎಲ್ಲರೂ ನಿರ್ಧಾರ ಮಾಡಬೇಕು. ನಮ್ಮ ರಾಜ್ಯದಲ್ಲಿ ಆರ್ಥಿಕವಾಗಿ ಸಮಸ್ಯೆಗಳಿದೆ ಅಂದರೂ ಸಹ ಒಳ್ಳೊಳ್ಳೆ ಕಾರ್ ತಗೋತಾರೆ ಮಂತ್ರಿಗಳು. ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಹಂಗೆ ಇರುತ್ತೆ, ನಡೀತಾ ಇರುತ್ತೆ. ಎಲ್ಲ ಪವನ್ ಕಲ್ಯಾಣ್ ಆಗಬೇಕು ಅಂತೇನಿಲ್ವಲ್ಲ. ಇನ್ನು ಸತ್ಸಂಗ ಕಾರ್ಯಕ್ರಮದಲ್ಲಿ ಕಾಲ್ತುಳಿತ 107 ಸಾವಾಗಿದೆ. ಉತ್ತರ ಪ್ರದೇಶದ ಅತ್ರಾಸ್ ಜಿಲ್ಲೆಯಲ್ಲಿ ಘಟನೆ ನಡೆದಿದೆ. ಉತ್ತರ ಪ್ರದೇಶದ ಅತ್ರಾಸ್ ಜಿಲ್ಲೆಯಲ್ಲಿ ನಡೆದ ಸತ್ಸಂಗ ಧಾರ್ಮಿಕ ಕಾರ್ಯಕ್ರಮದ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ ಕನಿಷ್ಠ 107 ಜನರು ಮೃತಪಟ್ಟಿದ್ದಾರೆ. ರತಿಬನ್ಪುರದಲ್ಲಿ ಶಿವನ ಆರಾಧನೆಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ. ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಕಾಲ್ತುಳಿತ ಸಂಭವಿಸಿದ್ದು 3 ಮಕ್ಕಳು ಸೇರಿದಂತೆ ಮಹಿಳೆಯರು ಮೃತಪಟ್ಟಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ಮೋದಿ ಲೋಕಸಭೆಯಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ. ತುರಂತ ಶಿವನೇ ಕಾಪಾಡಲಿಲ್ವಲ್ಲ. ಶಿವ ಅಂತ ಭಜನೆ ಮಾಡಕ್ಕೆ ಹೋಗಿ ಶಿವನ ಪಾದ ಸೇರ್ಕೊಂಡ್ರಲ್ಲ. ದೇವರ ನಂಬಿಕೆ ನೀಟಾಗೆಲ್ಲ ಮುಗಿದ್ಮೇಲೆ ಆರಾಮಾಗಿ ಹೋಗಿದ್ರಾಗಿರೋದು. ಅರ್ಜೆಂಟಾಗಿ ಹೋಗಕ್ಕೆ ಹೋಗ್ತಾರೆ ಸನ್ನಿಧಾನದಿಂದ. ಬಟ್ ದುರಂತ ಇದು. ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಕಾರ್ಯಕ್ರಮನ ಅಂತ ಕಾಣುತ್ತೆ ಆಯೋಜಕರು. ಅದರ ಸಮಸ್ಯೆ ಇದು. ಇನ್ನು ಅದಾನಿ ಗ್ರೂಪ್ ಬಗ್ಗೆ ವರದಿ ಪ್ರಕಟ. ಹಿಡನ್ಬರ್ಗ್ಗೆ ಸೆಬಿಯಿಂದ ನೋಟಿಸ್. ಅಮೆರಿಕ ಮೂಲದ ಹಿಡನ್ಬರ್ಗ್ ರಿಸರ್ಚ್ ಸಂಸ್ಥೆಯು ಅದಾನಿ ಕಂಪನಿಗಳ ವರದಿಗೆ ಸಂಬಂಧಿಸಿದಂತೆ ಭಾರತದ ಷೇರು ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆ ಸೆಬಿ ಶೋಕಾಸ್ ನೋಟಿಸ್ ನೀಡಿದೆ. 46 ಪುಟಗಳ ಶೋಕಾಸ್ ನೋಟಿಸ್ ಅನ್ನು ಜೂನ್ 27ರಂದು ನೀಡಲಾಗಿದೆ ಎಂದು ಹಿಡನ್ಬರ್ಗ್ನ ಮೂಲಗಳು ತಿಳಿಸಿವೆ. ಈ ಕುರಿತು ಹಿಡನ್ಬರ್ಗ್ ಪ್ರತಿಕ್ರಿಯಿಸಿದ್ದು, ಭ್ರಷ್ಟಾಚಾರವನ್ನು ಬಯಲಿಗೆಳೆಯುವವರನ್ನು ಬೆದರಿಸಿ ಮೌನಗೊಳಿಸುವ ಪ್ರಯತ್ನ ಇದಾಗಿದೆ. ಭಾರತದ ಅತ್ಯಂತ ಪ್ರಬಲ ಸಂಸ್ಥೆಯೊಂದು ವಂಚನೆ ಎಸಗಿದೆ ಎಂದು ಆರೋಪಿಸಿದೆ. ಗೌತಮ್ ಅದಾನಿ ನೇತೃತ್ವದ ಅದಾನಿ ಗ್ರೂಪ್ ಅಕ್ರಮ ಎಸಗಿದೆ ಎಂದು ಹಿಡನ್ಬರ್ಗ್ ಸಂಸ್ಥೆಯು 2023 ಜನವರಿಯಲ್ಲಿ ವರದಿ ಪ್ರಕಟಿಸಿತ್ತು. ಹಿಡನ್ಬರ್ಗ್ ಸಂಸ್ಥೆ ಪ್ರಕಟಿಸುವ ವರದಿ ಹಿನ್ನೆಲೆ ಎಷ್ಟೋ ದೇಶದಲ್ಲಿ ಅಲ್ಲೋಲ ಕಲ್ಲೋಲಗಳಾಗಿದೆ. ಅದಾನಿ ಗ್ರೂಪ್ ಮೇಲೂ ಬಹಳಷ್ಟು ಇಂಪ್ಯಾಕ್ಟ್ ಆಗಿತ್ತು. ಬಟ್ ಈಗ ನೋಟಿಸ್ ಕೊಟ್ಟಿದ್ದಾರಂತೆ, ನೋಡೋಣ ಏನಾಗುತ್ತೆ ಅಂತ. ಪರೀಕ್ಷೆ ವೇಳೆ ಚೀನಾ ರಾಕೆಟ್ ಸ್ಫೋಟ. ಚೀನಾದ ಟೈನ್ಲಾಂಗ್ ನಲ್ಲಿ 3 ರಾಕೆಟ್ ಪರೀಕ್ಷೆ ಮಾಡುತ್ತಿರುವಾಗಲೇ ಆಕಸ್ಮಿಕವಾಗಿ ಲಾಂಚ್ ಆಗಿ ಕೆಲ ಕ್ಷಣಗಳಲ್ಲಿ ಭೂಮಿಗೆ ಬಿದ್ದಂತ ಘಟನೆ ನಡೆದಿದೆ. ಚೀನಾದ ಹೆನಾನ್ ಪ್ರಾಂತ್ಯದ ಪರ್ವತ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಚೀನಾದ ಈ ಚಿಯಾನ್ಲಾಂಗ್ 3 ರಾಕೆಟ್ ಅನ್ನ ಹೆವನ್ಲಿ ಅಥವಾ ಸಖೈ ಡ್ರ್ಯಾಗನ್ 3 ಎಂದು ಕೂಡ ಕರೆಯಲಾಗುತ್ತಿತ್ತು. ರಾಕೆಟ್ನ ದೇಹ ಹಾಗೂ ಟೆಸ್ಟ್ ಬೆಂಚ್ ನಡುವಿನ ರಚನಾತ್ಮಕ ವೈಫಲ್ಯದಿಂದಾಗಿ ಘಟನೆ ನಡೆದಿದ್ದು, ಲಾಂಚ್ ಪ್ಯಾಡ್ನಿಂದ ಇದ್ದಕ್ಕಿದ್ದಂತೆ ಕಳಚಿಕೊಂಡ ರಾಕೆಟ್ ಲಾಂಚ್ ಆಗಿದೆ ಎಂದು ಸ್ಪೇಸ್
ಪಯೋನಿಯರ್ ಹೇಳಿದೆ. ಏನಪ್ಪ ಏನೋ ಮಾಡ್ತಿರ್ತಾರೆ, ಭಾಳ ಪ್ರಬಲ ರಾಷ್ಟ್ರ, ಸ್ಟ್ರಾಂಗ್ ರಾಷ್ಟ್ರ, ಚೀನಾದಲ್ಲಿ ಎಡವಟ್ಟಾದ್ರೆ ಹಿಂಗೆ, ಪರವಾಗಿಲ್ಲ, ಅವ್ರಿಗಿಂತ ನಾವೇ ಬಾಹ್ಯಾಕಾಶ ವಿಚಾರ, ನಮ್ಮ ಇಸ್ರೋ ಇವೆಲ್ಲ ಬಂದಾಗ ಸ್ಟ್ರಾಂಗ್ ಇದೆ. ಸೊ ಹಾಗಾಗಿ ಓಕೆ, ನಮ್ಮಲ್ಲೂ ಏನು ಎಡವಟ್ಟು ಆಗೇ ಇಲ್ಲ ಅಂತೇನಿಲ್ಲ, ಆಗಿದೆ. ಸೊ ನೋಡಿದ್ರಲ್ಲ, ಲೋಕಸಭೆಯಲ್ಲಿ ನೆನ್ನೆ ರಾಹುಲ್ ಗಾಂಧಿ ಅಬ್ಬರ, ಇವತ್ತು ಮೋದಿ ಪ್ರತ್ಯುತ್ತರ. ಜೊತೆಗೆ CM ಸ್ಥಾನ ಕಡಲೆಪುರಿನ ಕೊಡೋಕ್ಕಾಗತ್ತಾ ಅನ್ನೋ ಮಹಾದೇವಪ್ಪ ಅವ್ರ ಹೇಳಿಕೆ, ಕೊಡೋಕ್ಕಾಗಲ್ಲ ಅಂತ. ಹಾಗಾಗಿ ಮೂಡ ಹಗರಣದಲ್ಲಿ CM ಅವ್ರ ಪತ್ನಿ ಹೆಸರು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಎಲ್ಲ ವಿಷಯಗಳನ್ನ ನೋಡೋದು ಇವತ್ತಿನ ಪ್ರೈಮ್ ಟೈಮಲ್ಲಿ. ಧನ್ಯವಾದ. ಇದು ಕರ್ನಾಟಕ TV. ಎಲ್ಲದಕ್ಕೂ ಕೂಡ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡ್ಬೋದು, ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.